ಇದು ಬಂದ್ಬಿಟ್ಟು ಯಾರೋ ಒಂದು ಅಪ್ಪ ಬಂದು ಟಚ್ ಮಾಡೋಕೆ ಹೋಗಿ ಹೊಡೆದಾಕ್ತ. ಬಟ್ ಆ ಥರ ಆಗಿತ್ತು ಗೈಸ್. ಎಲ್ಲೋ ಎಷ್ಟು ಜೋರಾಗಿ ಸೌಂಡ್ ಬಂತು, ಭೂಕಂಪ ಆದಂಗೆ ಸೌಂಡ್ ಬಂತು. ನನಗಂತೂ ಭಯನೇ ಆಯಿತು. ನಾನು ಕಿರ್ಚ್ಕೊಂಡು ಆಚೆ ಓಡ್ತಾ ಇದ್ದೀನಿ. ಗಾಯ್ಸ್ ಐಸ್ ಕ್ರೀಮ್ ತಿಂತಾ ಇದ್ದೀರಿ. ಐಸ್ ಕ್ರೀಮ್ ಪಾರ್ಟಿ ಎಲ್ಲರೂ ನಾವು ಗೈಸ್ ನೋಡಿ, ಇದು ನಮ್ದು ಆಫೀಸ್ ಕಲೆಕ್ಷನ್ಸ್ ಇದೆ. ಗೊತ್ತಿಲ್ಲ, ತುಂಬಾ ಐತಿರಲಿ. ನಾನು ಅವಳಿಗೆ ಚಿಕ್ಕಪ್ಪ ಆಗಬೇಕು. ಚಿಕ್ಕಪ್ಪನ ನೀನೇ ಚಿಕ್ಕವನಲ್ಲೇನೋ, ನೀನೇ ಅದಕ್ಕೆ ಚಿಕ್ಕಪ್ಪ ಹಾಕೊಂಡಿದ್ದೀನೋ ಏನೋ. ಕರೆಕ್ಟಾಗಿ ಹಾಕಿದ್ಯಾ. ಈ ಗಿಡಗಳು ನೋಡೋದೇ ಏನೋ ಒಂಥರ ಖುಷಿ, ಚೆನ್ನಾಗಿ ಬೆಳೀತಾ ಇದ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಅಲ್ಲ ನೀನು ಇವತ್ತು ನಾವು ಒಂದು ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೀರಿ. ಅದು ಯಾರ್ದಂದ್ರೆ ಇವ್ರ ಸಿಸ್ಟರ್ದು. ಅಂದ್ರೆ ಇನ್ನೇನಾಗ್ಬೇಕು ನಿಮ್ಗೆ ಹೊಳ್ತಾರ? ಯಾರು ಗೊತ್ತು? ಅದು ಗೊತ್ತಿಲ್ಲ, ತುಂಬಾ ಐತಿರಲಿ. ನಾನು ಅವಳಿಗೆ ಚಿಕ್ಕಪ್ಪ ಆಗಬೇಕು. ಚಿಕ್ಕಪ್ಪನ ಗೈಸ್. ಆದ್ರೆ ಇವಾಗ ಲೆಕ್ಕದಲ್ಲಿ ಒಂದು ಕಸಿನ್ ಸಿಸ್ಟರ್ ತರ ಆಯ್ತಾ. ಚಿಕ್ಕಪ್ಪನ ನೀನೇ ಚಿಕ್ಕವನಲ್ಲೇನೋ, ನೀನೇ ಅದಕ್ಕೆ ಚಿಕ್ಕಪ್ಪ. ಕಸಿನ್ ಸಿಸ್ಟರ್ ಅವಳದ್ದು ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೆ ಇವಾಗ ಈವ್ನಿಂಗ್ ಫಂಕ್ಷನ್ ಇರೋದು. ಇವತ್ತು ಸಂಡೇ ಈವ್ನಿಂಗ್ ಫಂಕ್ಷನ್ ಇರೋದು. ಸೊ ಅದಕ್ಕೆ ರೆಡಿ ಆಗ್ತಾ ಇದೆ. ಇವಾಗ ಟೈಮ್ ಆಗೋಗಿದೆ. ನಿದ್ದೆ ಮಾಡಿಬಿಟ್ಟಿದ್ರೆ, ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ರೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದಕ್ಕೆ ಮಕ್ಕಳ ಸುಂಡೋಗ್ಬಿಟ್ಟೈತೆ. ಮತ್ತು ಹಬ್ಬೆಯಲ್ಲಿ ಬೇರೆ ತಡ್ಕೊಳಕ್ಕಾಗ್ತಾಯಿಲ್ಲ ಗೈಸ್. ಅದಕ್ಕೆ ಫಸ್ಟ್ ಹೋಗೋಕ್ಕಿಂತ ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇದು ಮಾಸ್ಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜುಡಿಯೋಂದ ತಗೊಂಡೆ. ಸ್ವಲ್ಪ ರಿಫ್ರೆಶ್ ಫೀಲ್ ಆಗುತ್ತೆ ನಮಗೆ. ಪಳ ಅನ್ಬೇಕಲ್ಲ, ಪಳ ಅನ್ನಕ್ಕಲ್ಲ, ಅದ್ರಲ್ಲಿ ಬರ್ದೈತೆ ಗ್ಲೋ ಅಂತ. ಗ್ಲೋ ಅಂದರೆ ಅದೇ ಪಳ. ಸ್ಕಿನ್ ಹೈಡ್ರೇಟ್ ಆಗೋದಕ್ಕೆ ನಾನು ಹಾಕೋತಾ ಇದ್ದೀನಿ ಗೈಸ್. ಇನ್ನು ನೈಟ್ವರೆಗೂ ಇರಬೇಕು. ಶೆಕೆ ಬೇರೆ ಏನು ಮಾಡಿದ್ರು ಶೆಕೆ. ಅದಕ್ಕೆ ಹಾಡಾಕ್ಬಿಡಿ ಇವಾಗ ಶೆಕೆ ಅಂತ. ಅದಕ್ಕೆ ಈ ಮಾಸ್ಕ್ ಯೂಸ್ ಮಾಡೋಣ ಅಂತ. ಬನ್ನಿ ಯೂಸ್ ಮಾಡೋಣ. ಮಕ್ಕ ತೊಳ್ದ? ಸುಮ್ಮನೆ ಹಂಗೆ ಸೋಪ್ ಹಾಕಿ ಇದು ಮಾಡಿಲ್ಲ ಗೈಸ್. ಇದು ನಾನು ತುಂಬ ಸರಿ ಯೂಸ್ ಮಾಡಿದ್ದೀನಿ. ಪಳ ಅಂದೈತೆ. ಒಂಥರ ಫೇಸ್ ಫ್ರೆಶ್ ಆಗಿರುತ್ತೆ ಗೈಸ್. ನಾನು ಅದಕ್ಕೆ ಇದನ್ನ ಯೂಸ್ ಮಾಡೋದು. ಯಾಕೆ ಗೊತ್ತಾ, ಈಗ ತಾನೇ ನಿದ್ದೆ ಮಾಡಿದ್ಲಲ್ಲ, ಮಕ್ಕ ಹಂಗೆ ಐತೆ. ಅದಕ್ಕೆ ಇವಾಗ ಅದನ್ನು ಚೇಂಜ್ ಮಾಡಬೇಕು. ಮೇಲೆ ಕೌಂಟ್ರ್ ಕೊಡ್ತಾನೆ. ನೋಡೋಕ್ಕೆ ಚೆನ್ನಾಗಿದೆ ಗೈಸ್. ಇದು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಯ್ಯೋ ಕಿತ್ತೋಗುತ್ತಾ. ಇವ್ರು ಹೆಂಗೆ ಕೊಡಬೇಕಿತ್ತು ಗೊತ್ತಾ ಗೈಸ್? ಓಪನ್ ಮಾಡಿ ಕೊಡಬೇಕಿತ್ತು. ಇದು ಎಷ್ಟು ಜನಕ್ಕೆ ಚೆನ್ನಾಗಿ ಫೀಲ್ ಆಗಿದೆ ಯೂಸ್ ಮಾಡಿದವ್ರು ಹೇಳಿ ಆಯಿತಾ. ನನಗೆ ತುಂಬಾ ಇಷ್ಟ ಆಯಿತು. ಇದು ಸಮ್ಮರಲ್ಲಿ ಏನು ದಾಟ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನೋ ಏನೋ. ಕರೆಕ್ಟಾಗಿ ಹಾಕಿದ್ಯಾ. ಇವಾಗ ಇದರಲ್ಲಿ ಸ್ವಲ್ಪ ನೀರಿದೆ ಗೈಸ್. ಇರೋ ನಿಮಿಷ ಇರು. ಕನ್ನಡಕ ಒಂದು ಚಿಕ್ಕದೊಂದು ಇಟ್ಕೋಬೇಕು ನಾವು. ಸೊ ಇದರಲ್ಲಿರೋ ನೀರನ್ನು ಹಂಗೆ ಹಾಕೋತೀನಿ ಗೈಸ್. ನೀರು ವೇಸ್ಟ್ ಮಕ್ಕಕ್ಕೆ ಹಂಗೆ ಅಂಟ್ಕೊಂಡ್ಬಿಡ್ತದೆ. ಮಕ್ಕಕ್ಕೆ ಅಂಟ್ಕೊಳೋದು ಇನ್ನೇನು ಕಂಡ್ಕೊಡುತ್ತೆ. ಟ್ರಾನ್ಸ್ಪರೆಂಟ್ ಥರ ಆಯಿತು. ನಿನಗೆ ಯೂಸ್ ಮಾಡಿದ್ದೀನಲ್ಲ ಒಂದು ಸರಿ, ಮರ್ತೋಗಿದೆಯಾ ಅನ್ಕೋತೀನಿ. ಏನು ಚೆನ್ನಾಗಿರುತ್ತೆ ಗೊತ್ತಾ. ಮಧ್ಯಾಹ್ನ ಬೇರೆ ನಾವು ಐಟಮ್ಸ್ ಬೇರೆ ತರೋದಕ್ಕೆ ಮಧ್ಯಾಹ್ನನೇ ಹೋಗಿದ್ದಾಯ್ತಾ. ಫೀಲ್ ಮಾಡ್ತಾವಲ್ಲ ನೋಡಿ. ಈಗ ಇದನ್ನ ಇದರಲ್ಲಿ ಎಷ್ಟೊತ್ತು ಬಿಡ್ಬೇಕಂತಿದೆ ಅಷ್ಟೊತ್ತು ಬಿಡ್ತೀನಿ ನಾನು ಗೈಸ್. ಈ ಬಿಸಿಲಲ್ಲೂ ಎಷ್ಟು ನಮ್ಮ ಮನೇಲಿ ಮೇಲೆ ಎಷ್ಟು ಬಿಸಿಲು ಗೊತ್ತಾ, ಆದರೂ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ಗಿಡಗಳು. ಸೂಪರಾಗಿ ಬೆಳೆದಿದೆ ನೋಡಿ. ಇದು ಎಷ್ಟು ಚೆನ್ನಾಗಿ ಅದು ಹೂ ಬಿಡ್ತೈತಾ ಏನೂ ಗೊತ್ತಿಲ್ಲ ನನಗೆ. ಈ ಗಿಡ ಹೆಸರೆಲ್ಲ ಗೊತ್ತಿಲ್ಲ ನೋಡಿ.
ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ, ಸಖತ್ತಾಗಿದೆ ನೋಡೋಕ್ಕೆ. ಇದೂ ಒಂಥರ ಐತೆ. ಗಿಡಗಳು ಇಷ್ಟು ದಿನ ಎಲ್ಲ ಒಣಗೋಗ್ತಾಯಿತ್ತು ಗೈಸ್. ಈ ಬಿಸಿಲಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೀತೈತೆ ಎಲ್ಲ ಚಿಗುರು ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬೆಳೀತೈತೆ. ಈ ಗಿಡಗಳು ನೋಡೋದೇ ಏನೋ ಒಂಥರ ಖುಷಿ, ಚೆನ್ನಾಗಿ ಬೆಳೀತಾ ಇದ್ರೆ. ಗೈಸ್ ನೋಡಿ, ಇದು ನಮ್ಮದು ಆಫೀಸ್ ಕಲೆಕ್ಷನ್ಸ್ ಇದೆ. ಬೇಕು ಅಂದರೆ ಈ ಡಿಸೈನ್ ಇಲ್ಲ, ಬೇರೆ ಡಿಸೈನ್ ಇದೆ, ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಇಯರಿಂಗ್ಸ್. ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಬಟ್ ಇದು ಲಿಂಕೆಲ್ಲ ಗೊತ್ತಿಲ್ಲ ನನಗೆ ಎಲ್ಲಿದಂತ. ಬಟ್ ತುಂಬಾ ಇಷ್ಟ ಆಗುತ್ತೆ ನನಗೆ ಇಯರಿಂಗ್, ಅದಕ್ಕೆ ಇಸ್ಕೊಂಡೆ. ಹೆಂಗಿದೆ ಚೆನ್ನಾಗಿ ರೆಡಿ ಆಗಿದ್ದೀನಾ? ಇದು ನನ್ನ ಔಟ್ಫಿಟ್, ಇದು ನನ್ನ ಶೂ ಕಲೆಕ್ಷನ್ಸ್ ನೋಡಿ ಹೇಗಿದೆ. ಜಾಸ್ತಿ ಆಗಿರ್ವೇನೋ ಏನೇ? ಇದನ್ನ ಹಿಂಗೆ ವಿಡಿಯೋ ಮಾಡ್ತೀನಿ ನಿಂದು. ಗಾಯ್ಸ್, ಊಟಕ್ಕೆ ಬಂದಿದ್ದೀವಿ. ಬಿರಿಯಾನಿ, ಕಬಾಬು, ಅನ್ನ, ರಸ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ತಿಂದು ಕೂಡ ಖಾಲಿ ಮಾಡಿಬಿಟ್ವಿ. ತುಂಬಾ ಚೆನ್ನಾಗಿತ್ತು. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳೆಯ ಉಸಿರಿಲ್ಲ. ಗಾಯ್ಸ್, ಐಸ್ ಕ್ರೀಮ್ ತಿಂತಾ ಇದ್ದೀರಿ. ಐಸ್ ಕ್ರೀಮ್ ಪಾರ್ಟಿ ಎಲ್ಲರೂ. ನಮ್ಮಮ್ಮ ಒಬ್ಬರು ಮಿಸ್ಸಿಂಗು, ಬಾ ಅಂದ್ರೂ ಇಲ್ಲ, ಹೋಗ್ಬಿಟ್ರು. ಸೊ ಎಲ್ಲ ಐಸ್ ಕ್ರೀಮ್ ಪಾರ್ಟಿ. ವಿಡಿಯೋ ಮಾಡಬೇಕಾ? ಗಾಯ್ಸ್, ಎಲ್ಲರೂ ಐಸ್ ಕ್ರೀಮ್ ತಿಂತಾ ಇದ್ರಿ, ಚೆನ್ನಾಗಿ ಬಾರಿಸ್ತೀರಿ. ಈಗ ಕೊಟ್ರಲ್ಲ ನೀರು ಕೊಟ್ಟಿಲ್ಲ, ನೀರು ತಗೊಂಬಂದ್ರ? ಇದು ಬೆಳಕಿಲ್ಲ, ಅದಕ್ಕೆ ಹಂಗಿರೋದು. ಇದು ಲಿಚ್ಚಿ ಚೆನ್ನಾಗಿಲ್ಲ. ಎಲ್ಲ ಹಾಫ್ ಕಟ್ ಮಾಡೋದು ಮಾಡಿಲ್ಲ. ಸ್ವಲ್ಪ ಜಾಸ್ತಿ ಫ್ರೀಸ್ ಆಗಿಬಿಟ್ಟೈತೆ. ಅದೇ ನಂದು ಪೋಲಾರ್ ಬೇರೆ. ಐಸ್ ಕ್ರೀಮ್ ಕುಮಾರ ಏನು ಹಂಗೆ ಎಲ್ಲ ತಿಂತಾ ಇದ್ದಾರೆ. Hi guys, welcome back to our Guys, channel. ಸಖತ್ ಟಯರ್ಡ್ ಆಗ್ಬಿಟ್ಟಿದ್ದೀರಿ ನೋಡಿ ಗೈಸ್, ಎಣ್ಣೆ ಹೊಡೆದಳೆ ಫುಲ್ ಟೈಟು. ಕನ್ನಡಿ ಹೆಂಗೈತೆ? ನನಗೆ ಗೈಸ್ ಎಲ್ಲರಿಗೂ ಕುಡಿದ್ರೆ ಟೈಟ್ ಆದರೆ ನನಗೆ ತಿಂದರೆ ಟೈಟ್ ಆಗ್ಬಿಡ್ತೀನಿ. ಫುಲ್ ಟಯರ್ಡ್ ಆಗ್ಬಿಟ್ಟೈತಿ ನೋಡಿ. ನಾನೊಂದು 4 ಪೆಗ್ ಹಾಕಿದ್ದೀನಿ. ಕಣ್ಣೆಲ್ಲ ನೋಡಿ ಹೆಂಗಿದೆ, ಸಖತ್ ಟಯರ್ಡ್ ಆಗ್ಬಿಟ್ಟೈತೆ. 4 ಹಾಕೋಳೆ. ನಮಗೆ ಇಲ್ಲಿಂದ ಟ್ರಾಫಿಕಲ್ಲಿ ಇಲ್ಲೇ ಹಿಂಗೆ ಇಟ್ಕೋ ಸಾಕು. ಟ್ರಾಫಿಕಲ್ಲಿ ಫಂಕ್ಷನ್ಗೆ ಹೋಗಿನೇ ಟಯರ್ಡ್ ಆಗಿಬಿಟ್ಟಿತ್ತು ಗೈಸ್. ಇವಾಗ ನೋಡಿ ನಂಗೆ ಕೂದಲೆಲ್ಲ ಕೆದ್ರೋಗ್ಬಿಟ್ಟೈತೆ. ಅಲ್ಲೇ ಟಯರ್ಡ್ ಆಗಿಬಿಡುತ್ತೆ ನಮಗೆ. ನನಗೆ ಅದಕ್ಕೆ ಫಂಕ್ಷನಲ್ಲೂ ಎನರ್ಜಿನೇ ಇಲ್ಲ, ಸ್ವಲ್ಪ ಲೋ ಆಗೇ ಇದ್ದೆ ನಾನು. ಎದ್ದೊಳಕ್ಕೆ ಶಕ್ತಿ ಬಂತು. ಹಾಂ, ತಿಂದ್ಮೇಲೆ ಸ್ವಲ್ಪ ಶಕ್ತಿ ಬಂತು. ತಿಂದ್ಮೇಲೆ ಬಿರಿಯಾನಿ ಎಲ್ಲ ಚೆನ್ನಾಗಿತ್ತು, ತಿಂದು ಸ್ವಲ್ಪ ಜೋಶ್ ಬಂತು. ಆಮೇಲೆ ಇನ್ನು ತಿಂದಿದ್ದು ಜಾಸ್ತಿ ಆಗೋಯ್ತು. ಇನ್ನು ಮತ್ತೆ ಅದೇ ಕಂಡೀಷನ್. ಅಯ್ಯೋ, ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಅಲ್ಲೇ ಏನಾದರೂ ರೂಮ್ ಇದ್ದಿದ್ರೆ ದಬಾಕೊಂಡ್ಬಿಡ್ತಾ ಇದ್ದು. ನಾಳೆ ಬರ್ತಾರೆ. ಹೌದು, ಚೆನ್ನಾಗಿತ್ತು ಗೈಸ್. ಫಂಕ್ಷನು ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿತ್ತು. ಸೊ ಬರ್ತಾ ಲಾಸ್ಟಲ್ಲಿ ಐಸ್ ಕ್ರೀಮನ್ನು ತಿನ್ಕೊಂಡು ಜಾಲಿಯಾಗಿ
ಬಂದ್ರಿ ಮನೆಗೆ. ಇವಾಗ ಬೆಳಿಗ್ಗೆ ಮತ್ತೆ ಇನ್ನೊಂದು ಫಂಕ್ಷನ್ ಇದೆ, ಅದಕ್ಕೆ ಹೋಗ್ಬೇಕು. ಅದಕ್ಕೆ ಇವಾಗ ಬೇಗ ಮಲ್ಕೋಬೇಕು. ಅದಕ್ಕೆ ನಿಮ್ಗೆ ಗುಡ್ ಬೈ ಹೇಳೋಣ ಅಂತ ಇವತ್ತಿಗೆ. ಓಕೆ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀರಿ. ಈ ವಿಡಿಯೋ ಇಷ್ಟ ಆಗೈತೆ, ಹಂಗೆ ನನ್ನ ವಾಲೆ ಇಷ್ಟ ಆಯ್ತಾ? ನನಗೆ ತುಂಬಾ ಇಷ್ಟ ಆಯ್ತು ಈ ವಾಲೆ, ಸಖತ್ ಇಷ್ಟ ಆಯಿತು, ಚೆನ್ನಾಗಿದೆ ವಾಲೆ. ಗೈಸ್ ನಮ್ಮ ಮನೇಲಿ ಏನಾಗಿದೆ ನೋಡಿ, ಫುಲ್ಲು ಎಲ್ಲ ಎದ್ಬಿಟ್ಟೈತೆ. ಇವಾಗ ಏನಕ್ಕೆ ಟೈಲ್ಸ್ ಎಲ್ಲ ತೆಗ್ದು ಇಟ್ಟಿದ್ದೀರಿ, ಈ ಬಾಕ್ಸ್ ಅಡ್ಡ ಇಟ್ಟಿದ್ದೀರಿ ಏನಕ್ಕಂದರೆ ಅವ್ರು ಆ ಕಡೆ ನಮ್ಮ ಬೇಬಿ ಕ್ಯಾಂಡಿ ಆ ಕಡೆ ಹೋಗ್ಬಾರ್ದು ಅಂತ ಫುಲ್ಲು ಏರ್ ಕ್ರ್ಯಾಕ್ ಆಗಿ ಎಲ್ಲ ಬಿಟ್ಕೊಂಡ್ಬಿಟ್ಟಿತ್ತು ನೋಡಿ, ಅದೆಲ್ಲ ತೆಗ್ದಿದ್ದಾರೆ. ಇವಾಗ ಬಂದು ರೆಡಿ ಮಾಡಬೇಕು. ಏನೇನು ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಲ್ಲ, ಏನೇನು ಆಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಎಲ್ಲ ಸಮ್ಮರ್ ಎಫೆಕ್ಟು, ಏನು ಎಫೆಕ್ಟೋ ಗೊತ್ತಿಲ್ಲ. ಓ ಗಾಯ್ಸ್, ಸಖತ್ ನಮಗೆ ಅದು ಒಂಥರ ಬೇಜಾರು. ಯಾಕಂದರೆ ಅದು ಎಲ್ಲ ಓನರ್ಗೆ ಪಾಪ ಖರ್ಚು ಜಾಸ್ತಿ, ಓನರ್ಗೆ ಪಾಪ ಅವ್ರಿಗೆ ಜಾಸ್ತಿ ಬೀಳುತ್ತೆ. ಅದರಿಂದ ಏನು ಮಾಡ್ತಾರೋ ಏನೋ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳೋಣ ಅಂದ್ಬಿಟ್ಟು ಓನರ್ಗೆ ಹೇಳಿದ್ರಿ, ನಾವು ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತೀರಿ ಅಂತ. ಇಲ್ಲ ಕೆಲಸ ಮುಗಿಲಿ ಅಂದರು ಪಾಪ. ನಮ್ಗೆ ಅವ್ರನ್ನ ಇದು ಮಾಡಿಕೊಂಡ್ರೆ ನಮ್ಮ ಕೈಯಲ್ಲಿ ಆಗೋ ಅಷ್ಟು ಆಗಿದ್ರೆ ನಾವೇ ಮಾಡ್ಕೊಬಿಡ್ತಾ ಇದ್ರಲ್ಲ. ನಮ್ಮ ಕೈ ಮೀರಿ ಇದು ಆಗೋದು. ಫುಲ್ ಲೈನ್ ಎದ್ದೇಳ್ಬಿಟ್ಟೈತೆ. ಅದಕ್ಕೆ 3 ಲೈನ್ ತೆಗಿಬೇಕು ಇವಾಗ. ಇದೊಂಥರ ಬ್ರೇಕಿಂಗ್ ನ್ಯೂಸ್ ಥರ ನಮ್ಮ ಮನೇಲಿ. ಸದ್ಯಕ್ಕೆಲ್ಲ ಬ್ರೇಕ್ ಆಗೈತೆ ಅದಕ್ಕೆ. ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ. ಇದು ಬಂದ್ಬಿಟ್ಟು ಯಾರೋ ಒಂದು ಅಪ್ಪ ಬಂದು ಟಚ್ ಮಾಡೋಕೆ ಹೋಗಿ ಹೊಡೆದಾಕ್ತ. ಬಟ್ ಆ ಥರ ಆಗಿತ್ತು ಗೈಸ್. ಎಲ್ಲೋ ಎಷ್ಟು ಜೋರಾಗಿ ಸೌಂಡ್ ಬಂತು, ಭೂಕಂಪ ಆದಂಗೆ ಸೌಂಡ್ ಬಂತು. ನನಗಂತೂ ಭಯನೇ ಆಯಿತು. ನಾನು ಕಿರ್ಚ್ಕೊಂಡು ಆಚೆ ಓಡ್ತಾ ಇದ್ದೀನಿ. ಅಂದರೆ ಅವ್ರಿಗೆ ಫ್ಯಾನ್ ಏನಾದರೂ ಆನ್ ಮಾಡಿರೋದಕ್ಕೆ ಏನಾದರೂ ಆಗೈತೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಆಮೇಲೆ ಅವ್ರು ಬಿಲ್ಡರ್ ಬಂದು ಚೆಕ್ ಮಾಡಿದಾಗ ಗೊತ್ತಾಗಿದ್ದು ನಮಗೆ. ಸೊ ಇದರಲ್ಲಿ ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಮ್ಯಾಟ್ ಹಾಕ್ಕೊಂಡು ಸ್ವಲ್ಪ ದಿನ ಓಡಾಡ್ಬೋದು. ಇಲ್ಲಿ ನಮಗೆ ಬೇಜಾರಾಗ್ತಿರೋದೇ ಪಾಪ ಓನರ್ಗೆ ಲಾಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಪಾಪ ಅನ್ಎಕ್ಸ್ಪೆಕ್ಟೆಡ್ ಖರ್ಚು. ಓಕೆ ಗೈಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀರಿ. ಹೋಗಿ ಮಲ್ಕೊತೀರಿ, ಸಕ್ಕ ಟಯರ್ಡ್ ಆಗ್ಬಿಟ್ಟೈತೆ. ಹೋಗಿ ಮಲ್ಕೊತೀರಿ. ಬಾಯ್, ಗುಡ್ ನೈಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಗೈಸ್. ಬಾಯ್.